ವಿಜಯನಗರದ ಕೂಡ್ಲಿಗಿ ತಾಲೂಕಿನಲ್ಲಿ ಸಂತೆಯ ಸಮಸ್ಯೆಗಳು ಇದೀಗ ಅಗಾರವಾಗಿ ಮಾರ್ಪಟ್ಟಿದ್ದು ಪರಿಹಾರಕ್ಕಾಗಿ ಇಲ್ಲಿನ ನಾಗರಿಕರು ದಾರಿಯನ್ನು ಹುಡುಕ್ತಾ ಇದ್ದಾರೆ. ಕೂಡ್ಲಿಗಿ ತಾಲೂಕಿನ ಸಂತೆ ಒಂದು ಕಾಲದಲ್ಲಿ ವ್ಯವಹಾರದ ಪ್ರಮುಖ ಕೇಂದ್ರ ಆಗಿತ್ತು. ಆದ್ರೆ ಅದು ಇದೀಗ ಸಮಸ್ಯೆಗಳ ಆಗರಾಗಿರುವಂತದ್ದು ಅಲ್ಲಿನ ವ್ಯಾಪಾರಸ್ಥರಿಗೆ ತೀವ್ರ ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ವ್ಯಾಪಾರಸ್ಥರು ಮತ್ತು ಗ್ರಾಮೀಣ ಭಾಗದ ಜನರು ಅಲ್ಲಿ ಭೇಟಿಯಾಗುವಂತ ಸ್ಥಳಗಳಾಗಿತ್ತು. ಅಲ್ಲಿ ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡುವಂತ ಸ್ಥಳ ಆಗಿತ್ತು. ಒಂದು ಸಂತೆಯ ವಾತಾವರಣ ಸದಾಕಾಲ ಅಲ್ಲಿ ಸೃಷ್ಟಿಯಾಗಿರ್ತಿತ್ತು. ಆದ್ರೆ ಈಗ ಅದೆಲ್ಲವೂ ಸಹಜವಾಗಿ ಕಡಿಮೆ ಆಗ್ತಾ ಬಂದು ಈಗ ಅದೊಂದು ಸಮಸ್ಯೆಗಳ ತಾಣ ಆಗಿರುವಂತದ್ದು ಇದೀಗ ಕೂಡ್ಲಿಗಿ ತಾಲೂಕಿನ ಜನಗಳಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ವ್ಯಾಪಾರಸ್ಥರು ಮತ್ತು ಗ್ರಾಮೀಣ ಜನರು ಪರಸ್ಪರ ಭೇಟಿಯಾಗುವ ಅಗತ್ಯ ವಸ್ತುಗಳನ್ನ ಖರೀದಿಸುವಂತಹ ಹಾಗೂ ಮಾರಾಟ ಮಾಡುವಂತಹ ಸ್ಥಳ ಇದೀಗ ಖಾಲಿ ಹೊಡಿತಾ ಇರುವಂತದ್ದು, ಯಾವುದೇ ವ್ಯಾಪಾರ ಇಲ್ಲದೆ ಇರುವಂತದ್ದು ಅಲ್ಲಿನ ವ್ಯಾಪಾರಸ್ಥರಿಗೆ ತೀವ್ರ ಆತಂಕವನ್ನ ತರ್ತಾ ಇದೆ. ಆದ್ರೆ ಆಧುನಿಕದ ಭರಾಟೆಯಲ್ಲಿ ಸಂತೆ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿದೆ. ಕೂಡ್ಲಿಗಿಯಲ್ಲಿ ಸಂತೆಯ ಸ್ಥಳಾಂತರವು ಇಲ್ಲಿನ ಜನರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಎಂದು ಕೂಡ ಅಲ್ಲಿನ ಜನ ಭಾವಿಸ್ತಾ ಇದ್ದಾರೆ. ಹಿಂದೆ ಪಟ್ಟಣದ ಹೃದಯ ಭಾಗದಲ್ಲಿದ್ದಂತಹ ಈ ಒಂದು ಸಂತೆ ಇದೀಗ ಹೊರವಲಯಕ್ಕೆ ಸ್ಥಳಾಂತರ ಆಗಿರುವಂತದ್ದು ಇದು ಪ್ರಮುಖ ಕಾರಣ ಆಗಿದೆ. ಇದರಿಂದಾಗಿ ವೃದ್ಧರು, ಮಹಿಳೆಯರು ಮತ್ತು ಬಡವರಿಗೆ ಸಂತೆಗೆ ಹೋಗುವುದು ದುಬಾರಿಯಾಗಿದೆ. ಬಸ್ ನಿಲ್ದಾಣ ಮತ್ತು ಇತರ ಪ್ರಮುಖ ಸ್ಥಳಗಳಿಂದ ಆ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಸಂತೆ ಬಹಳ ದೂರದಲ್ಲಿ ಇರೋದರಿಂದ ವಾಹನಗಳನ್ನ ಅವಲಂಬಿತರಾಗಿರುವಂತವ್ರಿಗೆ ಮಾತ್ರ ಅಲ್ಲಿ ಹೋಗೋದಕ್ಕಾಗ್ತಾ ಇದೆ. ಬಡವರು ಬಸ್ಸಲ್ಲಿ ಹೋಗುವಂತವ್ರುಗಳಿಗೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ ಅನ್ನುವಂಥದ್ದು ಕೂಡ್ಲಿಗಿ ತಾಲೂಕಿನ ಜನರ ಒಂದು ನೋವಿಗೆ ಕಾರಣ ಆಗಿದೆ. ಜಸ್ಟ್ ಜನ ಇದಾಗಿ ತಿಲ್ಲಿರಲಿ ಬಂದೆ ಏನ ಹೆಂಗ ಏನ್ ಪರವಾಗಿಲ್ಲ, ಹೆಂಗ ಇದೇನು ಸರಿಗೆ ನಮ್ಗೆ ಎಲ್ಲ ಹೊರ ಕುಂದಿರ್ತಾರ. ಹೌದಾ? ವ್ಯಾಪಾರಗಳಾಗತ್ತಲ್ಲ 20,000 ಹಾಕಿರ 2,000 ಆಗಿತ್ತು. ಎಲ್ಲಾರು ಹೊರ ಕುಂತಾರ, ಹೇಳರಲ್ಲ ಕೇಳರಲ್ಲ ಊರಾಗ ಗುಡ್ಲಿಗ ಹೆಂಗಣ ಹಿಂಗ ಆಗ್ಬಿಟ್ರೆ ಮತ್ತೆ ಏನ್ ಮಾಡಕ್ಕೆಲ್ಲ ನೀವೇ ನೋಡ್ಕೊಂಡು ನೀವೇ ಮಾತಾಡ್ಬೇಕು. ಏನೋ ಜಕ್ಕ ತಿಸ್ಕೊಂಡು ಹೋಗ್ತಾರೆ 100 ರೂಪಾಯಿ 100 ರೂಪಾಯಿ. ಮತ್ತೇನು ಕೇಳಕ್ ಹೋದ್ರೆ ಹೊರಗೆ ಹಾಕ್ತಾರ, ಜಾಕೆಟ್ ಬಂದೇ ಬರ್ತಾರ. ಹಂಗ ನಾವು ಬಡವರು ಮತ್ತೆ ಇಲ್ಲಿದ್ದ ನೋಡಿ ಹೆಂಗ್ ಮಾಡ್ಬೇಕು. ನಾವು ಇದರ್ಗ ಇದು ಮಾಡಬೇಕು 2 ಮೈಲ್ ಹಾಕತ್ತು. ಏನಾದ್ರು ಕೇಳಕ್ ಹೋದ್ರೆ ಹೊರಗೆ ಕುತ್ಕೊಂಡ್ರ ಯಾರು ನಂಬವ್ರು. ಕೈ ಕಾಲ ಐತವ ಎಲ್ಲ ಪಡ್ತಾ ಇರ್ತಾರೆ. ಎಲ್ಲ ಜಸ್ಟ್ ಜನ ಇದಾಗಿ ತಿಲ್ಲಿರಲಿ